ಈಗ 26ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀವಿ. ಅಂದರೆ ರಿಜಿಸ್ಟ್ರೇಷನ್ ಲಾಂಚ್ ಇದೆ. ಜನವರಿ ಸೆಕೆಂಡ್ ವೀಕಲ್ಲಿ ಯುವ ನಿಧಿ ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ಯಾರು ರಿಜಿಸ್ಟ್ರೇಷನ್ನು 26ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀವಿ. ಬರೀ ಹೇಳೋದೇ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಇಲ್ಲ ನೋಡಿ, ನಮ್ಮ ಪ್ರಾಮಿಸ್ ಏನಿತ್ತಂದರೆ ಈಗ ಅವ್ರು 6 ತಿಂಗಳು ಅವರು ಅಂದರೆ ಡಿಗ್ರಿ ಮುಗಿಸಿ 6 ತಿಂಗಳವರೆಗೆ ಅವ್ರಿಗೆ ಯಾವುದೇ ನೌಕರಿ ಸಿಕ್ಕಿಲ್ಲ ಅಂತಂದರೆ ಅವರು ಎಂಟೈಟಲ್ ಆಗ್ತಾರೆ ಅಂತಿದೆ. ಈಗ ಡಿಸೆಂಬರ್ಗೆ ಆಗುತ್ತೆ ಅವ್ರಿಗೆ 6 ಮಂತ್ಸ್. ಹಾಗಾಗಿ ಇಲ್ಲಿಂದ ನಾವು ಜನವರಿಯಿಂದ ಕೊಡ್ತಾ ಇದ್ದೀವಿ. ಕ್ಲಾರಿಟಿ ನಿಮಗೆ ನಾವು ರಿಲೀಸ್ ಮಾಡುವಾಗ ಎಲ್ಲ ಡೀಟೇಲ್ ಕ್ಲಾರಿಟಿ ಕೊಡ್ತೀವಿ. ಯಾರ್ಯಾರು ಎಂಟೈಟಲ್ಮೆಂಟ್ ಇದ್ದಾರೆ ಅವ್ರು, ಮತ್ತೆ ಅವ್ರು ಕನ್ನಡಿಗರಾಗಿರ್ಬೇಕು, ಡೊಮಿಸೈಲ್ ಇರಬೇಕು, ಅದೆಲ್ಲ ಇದೆ. ಗ್ಯಾರಂಟಿ ಕೊಟ್ರಿ, ಗ್ಯಾರಂಟಿ ಕೊಡಕ್ಕೆ ಅದನ್ನ ಇದು ಮಾಡ್ಬೇಕಾದ್ರೆ ದುಡ್ಡು ಬೇಕಲ್ಲ. ದುಡ್ಡಿದೆ ನಮ್ಮ ಹತ್ರ. ನೋಡಿ, CM ಎಂದು ಹೇಳಿಲ್ಲ ಆ ರೀತಿ. ನಮ್ಮ ಇಲಾಖೆಗೆ ಯುವ ನಿಧಿಗೆ ಆಲ್ರೆಡಿ ದುಡ್ಡು ರಿಲೀಸ್ ಆಗಿದೆ. ನಮ್ಮ ಹತ್ರ ಹಣ ಇದೆ. ನಮಗೆ ಬಜೆಟಲ್ಲಿ ಅಲೋಕೇಶನ್ ಇದೆ. ಈ ವರ್ಷಕ್ಕೆ 250 ಕೋಟಿ ನಮಗೆ ಅಲೋಕೇಶನ್ ಇದೆ. ಈ ವರ್ಷಕ್ಕೆ ಸಾಕಾಗುತ್ತೆ. ಮುಂದಿನ ವರ್ಷಕ್ಕೆ ಸುಮಾರು 1500 ಕೋಟಿ ಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಗ್ರಿ ಟು ಗಿವ್. ಕೊರೋನಾ ಸಂಬಂಧಪಟ್ಟಂತೆ ಕೇರಳದಲ್ಲಿ ಕೊರೋನಾ ಮತ್ತೆ ಜಾಸ್ತಿ ಹೊಸ ರೂಪಾಂತರಿ ಗಡಿ ಭಾಗದಲ್ಲಿ ಅಲರ್ಟ್ ಆಗ್ತಿದೆ. ಮೆಡಿಕಲ್ ಡಿಪಾರ್ಟ್ಮೆಂಟ್